ಅಲ್ಲ ನೀವು ಮಾತಾಡ್ದಲ್ಲ ಇಂಟರ್ವೆಲ್ ಇಲ್ವಾ? ಇಂಟರ್ವಲ್ ಶೂಟ್ ಮಾಡ್ತಿಲ್ಲ ಇಂಟರ್ವಲ್ಗೆ. ಇಲ್ಲಿ ಮಾತಾಡಿದ್ರು ನನಗೆ ಸುಸ್ತಾಯ್ತು. ಎನಿವೆ ಎಲ್ಲ ಪತ್ರಿಕಾ ಮಿತ್ರರಿಗೆ ನಮಸ್ಕಾರಗಳು. ವೆಲ್ಕಮ್. ನೋ ಕೊಕೇನ್ ಸಿನಿಮಾ ಪ್ರಥಮವರು ಎಲ್ಲ ಹೇಳಿದ್ದಾರೆ. ಮೊದಲನೇದಾಗಿ ನಮ್ಮ ವೆಂಕಟೇಶ್ ಮಾಸ್ಟರ್ ಜಿ ಅವ್ರದ್ದು ನಮ್ಮದು ಸ್ನೇಹ 40 ವರ್ಷದ ಹಿಂದೆ. ನಾನು ಆಗ್ತಾನೆ ಇಂಡಸ್ಟ್ರಿಗೆ ಬಂದಾಗ ಹಾಸನ್ ರಘು ಮತ್ತು ರಘು ಸರ್ ಮತ್ತು ಇವ್ರುಗಳದ್ದೆಲ್ಲ ಪರಿಚಯ ಆಗಿತ್ತು. ಬಟ್ ಇವತ್ತು ಅವರ ಡೈರೆಕ್ಷನಲ್ಲಿ ಕೆಲಸ ಮಾಡೋ ಒಂದು ಅವಕಾಶ ಸಿಕ್ಕಿದೆ. ಥ್ಯಾಂಕ್ಸ್ ಟು ಡೈರೆಕ್ಟರ್ ಸರ್ ಆ್ಯಂಡ್ ನೈಸ್ ಮೈ ಕ್ಲೋಸ್ ಫ್ರೆಂಡ್ ಶೋಭರಾಜ್ ಅವರು. ಇತ್ತೀಚೆಗೆ 2-3 ಸಿನಿಮಾದಲ್ಲಿ ಒಟ್ಟಿಗೆ ಕೆಲಸ ಮಾಡಿದ್ವಿ. ಇನ್ನೇನು ಅವ್ರ ಬಗ್ಗೆ ನಾವೇನು ಹೇಳಬೇಕಾಗಿಲ್ಲ, ಎಲ್ರಿಗೂ ಇಡೀ ಚಿತ್ರರಂಗಕ್ಕೆ ಗೊತ್ತಿರೋರು. ಬಿಸಿ ಬಸವರಾಜು ಸರ್. ವೆಲ್ಕಮ್. ಆ್ಯಂಡ್ ಪ್ರಥಮ್ ಅವ್ರನ್ನ ಹ್ಯಾಗೆ ಕರಿಬೇಕು ಅಂತ ಗೊತ್ತಿಲ್ಲ. ಒಳ್ಳೆ ಹುಡುಗ ಪ್ರಥಮ್ ಅಂತಾರೆ ಅಂತ ಎಲ್ಲರೂ ಹೇಳಿರೋದು. ಬಟ್ ಮೀಟ್ ಮಾಡಿದ ಮೇಲೆ ಗೊತ್ತಾಯಿತು ಪ್ರಥಮ್ ನಿಜವಾಗ್ಲೂ ಒಳ್ಳೆ ಹುಡುಗ ಅಂತ. ಒಳ್ಳೆ ಹುಡುಗ ಪ್ರಥಮ್. ನಾನು ಪ್ರಥಮನ್ನು ನೋಡಿದ್ದೆಲ್ಲ ಬೇರೆ ಬೇರೆ ಟೆಲಿವಿಷನ್ ಶೋಸಲ್ಲಿ, ಬಿಗ್ ಬಾಸ್ ಇದರಲ್ಲಿ ಎಲ್ಲರನ್ನೂ ತಲ್ಲಣಗೊಳಿಸಿದ ವ್ಯಕ್ತಿ. ಯಾರನ್ನೂ ಮಾತಾಡೋಕ್ಕೆ ಬಿಡದ ಹಾಗೆ ಫಸ್ಟ್ ಟೈಮ್ ಮಿಕ್ಕವರೆಲ್ಲ ಸೈಲೆಂಟಾಗಿದ್ದು ಇವರು ಗೆದ್ದಂಥ ವ್ಯಕ್ತಿ ಪ್ರಥಮ್. ಈ ಸಿನಿಮಾದಲ್ಲಿ ಮೀಟ್ ಮಾಡೋ ಚಾನ್ಸ್ ಆಯಿತು. ತುಂಬ ಚೆನ್ನಾಗಿ ಕತೆ, ಸ್ಕ್ರೀನ್ ಪ್ಲೇ ತುಂಬ ಒಳ್ಳೆಯ ಒಂದು ಟಾಪಿಕ್ ಇಟ್ಕೊಂಡು ಮಾಡಿದ್ದಾರೆ. ಈ ಕೊಕೇನಿನಿಂದ ಹೇಗೆ ದೇಶದ ವ್ಯವಸ್ಥೆಗೆ, ಆಂತರಿಕ ವ್ಯವಸ್ಥೆಗೆ ಎಷ್ಟು ಕಷ್ಟ ಆಗುತ್ತೆ, ಪ್ಲಸ್ ಜನಗಳು ಆ ಕೊಕೇನಿಂದಾಗಿ ಯಾವ ರೀತಿ ತೊಂದರೆಗಳಾಗತ್ತೆ, ಯೂತ್ಗಳಿಗೆ ಎಷ್ಟು ಕಷ್ಟ ಆಗುತ್ತೆ ಅನ್ನೋ ಒಂದು ಅದ್ಭುತವಾದ ಒಂದು ಕಥೆ ಮಾಡಿದ್ದಾರೆ. ಇದರಲ್ಲಿ ಇವರು ಹೇಳಿದಾಗೆ ನನಗೆ ಸೆಂಟ್ರಲ್ ಒಂದು ಡಿಫೆನ್ಸ್ ಮಿನಿಸ್ಟರ್ ಪಾತ್ರ ತುಂಬ ಮುಖ್ಯವಾದ ಪಾತ್ರ. ತುಂಬ ಚೆನ್ನಾಗಿದೆ. ಬೆಳಗಿಂದ ಒಳ್ಳೊಳ್ಳೆ ಸೀನ್ಗಳು ಮಾಡಿದ್ವಿ. ಇದರಲ್ಲಿ ಹೀರೋಗೆ ಎಷ್ಟು ಮುಖ್ಯ ಪಾತ್ರ ಇದೆಯೋ, ನಮ್ಮ ಕಮಿಷನರ್ಗೆ ಮಿಕ್ಕಿದವ್ರಿಗೆ ಎಷ್ಟು ಮುಖ್ಯ ಪಾತ್ರ ಇದೆಯೋ ಅಷ್ಟೇ ಈ ಕಥೆಯಲ್ಲಿ ಅಷ್ಟೇ ಒಂದು ಮುಖ್ಯವಾದ ಸನ್ನಿವೇಶಗಳಲ್ಲಿ ಮುಖ್ಯವಾದ ಪಾತ್ರ ಮಾಡ್ತಾಯಿದ್ದೀನಿ. ತುಂಬ ಒಳ್ಳೆಯ ಪಾತ್ರ. ಭಾಳ ಇದು ನಿಜವಾಗ್ಲೂ ಈ ಸಬ್ಜೆಕ್ಟು ಇವತ್ತಿನ ಇದಕ್ಕೆ ತುಂಬ ಒಳ್ಳೆಯ ಸಬ್ಜೆಕ್ಟು ತೊಗೊಂಡಿದ್ದಾರೆ. ಇವತ್ತಿನ ಪ್ರೆಸೆಂಟ್ ಡೇ ಸಿಚುವೇಶನ್ಗೆ ಒಳ್ಳೆಯ ಸಬ್ಜೆಕ್ಟ್ ತೊಗೊಂಡಿದ್ದಾರೆ. ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಗುಡ್ ಲಕ್ ಟು ಹೋಲ್ ಟೀಮ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಶೋಭಿ ಎಲ್ಲರೂ ಹೇಳಿದ್ದಾರೆ, ಅಲ್ಲಿ ಹೇಳ್ಬಿಟ್ಟವ್ರು, ಇನ್ನೇನು ಹೇಳೋದು. ನನ್ನ ಪಾತ್ರ ಆಡ್ಬೋದು. ಎಲ್ಲರಿಗೂ ನಮಸ್ತೆ. ಪ್ರಥಮ್ ಜೊತೆ ಇದು 2ನೇ ಸಿನಿಮಾ ಮಾಡ್ತಿರೋದು. ಪ್ರಥಮ್ ನಮಗೆ ಮೊದಲಿಂದನೂ ಸ್ನೇಹಿತರೆ. ಬಟ್ ಅವಾಗ ಕಮ್ಮಿ ಮಾತಾಡ್ತಿದ್ರು. ಈಗ ತೂಕ ಜಾಸ್ತಿ ಆಗಿದೆ. ಒಂದು ಕಮಿಷನರು ಎಷ್ಟು ಒಳ್ಳೆಯವನು ಅನ್ನೋದನ್ನೇ ಈ ಸಿನಿಮಾದಲ್ಲಿ ತೋರ್ಸವ್ರು. ಅಂದ್ರೆ ಕಮಿಷನರ್ ಎಲ್ಲ ಒಳ್ಳೆಯವ್ರೆ, ಬಟ್ ನನ್ನ ಪಾತ್ರ ಹಂಗಲ್ಲ ಸರ್. ಕೃಷ್ಣ ಮಹಾಭಾರತದಲ್ಲಿ ಅಸ್ತ್ರ ಇಲ್ಲದೆ ಏನ್ ಮಾಡ್ತಾರೋ, ಯೂನಿಫಾರ್ಮ್ ಹಾಕೊಂಡು ಏನ್ ಮಾಡಕ್ ಸಾಧ್ಯ ಇಲ್ಲ, ಯೂನಿಫಾರ್ಮ್ ಇಲ್ಲೇ ಮಾಡ್ತಾರೆ. ಆ ಥರ ಒಂದು ಪಾತ್ರ ಮಾಡ್ಸೋರು. ಈಗ 1-2-3 ದಿನ ಶೂಟಿಂಗ್ ಮಾಡಿದ್ದೀವಿ.